ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಕ್ಕೆ ಮತ್ತೊಂದು ಹೊಸ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ರಾತ್ರಿ ಅಡಿಯಲ್ಲಿ ನಿದ್ದೆಯನ್ನು ಕೊಟ್ಟು ಈ ದಿವಸ ಬೆಳಗಿನ ಜಾವ ಈ ಸಮಯದಲ್ಲಿ ನಮಗೆ ಎಚ್ಚರ ಆಗಿ ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 72ನೇ ಅಧ್ಯಾಯ 12ರಿಂದ. ಕೀರ್ತನೆಗಳು 72ನೇ ಅಧ್ಯಾಯ 12ರಿಂದ. ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದ ಕುಗ್ಗಿದವರನ್ನು ಉದ್ಧರಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ದೇವರು ಕರ್ತವಾಗಿ ಭೂಲೋಕಕ್ಕೆ ಬಂದಾಗಲೂ ಒಂದು ಮಾತನ್ನು ಹೇಳಿದರು, ನಾನು ಪಾಪಿಗಳಿಗಾಗಿ ಲೋಕಕ್ಕೆ ಬಂದೆ. ವೈದ್ಯನ ಅವಶ್ಯಕತೆ ಇರುವುದು ರೋಗಿಗೆ, ಆರೋಗ್ಯವಂತನಿಗೆ ಅಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಅನೇಕರು ದೇವರ ಸಾಕ್ಷಿಗಳಾಗಿದ್ದಾರೆ. ಬಡ ಬಗ್ಗರು, ಗೊತ್ತಿಲ್ಲದೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ಸಹಾಯಕ್ಕಾದವರು ಹಾಗೂ ಹಿರಿಯರ ಪಾಪಗಳಿಂದಲೂ ಅವರವರ ಪಾಪಗಳಿಂದಲೂ ಸಹಾಯಕ್ಕಾದವರನ್ನು, ದಿಕ್ಕಿಲ್ಲದ ಬಡವರನ್ನು, ಬಹಳ ಜನ ಇವತ್ತು ಐಶ್ವರ್ಯವಂತರು ಏನು ಮಾಡ್ತಾರೆ ಅಂತಾರೆ, ಬಡ ಬಗ್ಗರನ್ನು ತುಳಿಯುತ್ತಾರೆ, ಅವರಿಗೆ ದಿಕ್ಕುದಶೆ ಇಲ್ಲದೆ ಮಾಡ್ತಾರೆ. ನಾನಾ ರೀತಿಯಲ್ಲಿ ಅಂಥವರ ಮೇಲೆ ಪ್ರೀತಿ ಇಟ್ಟಂಥವ್ರನ್ನ ರಕ್ಷಿಸಲಿಕ್ಕೋಸ್ಕರ ಈ ಭೂಲೋಕಕ್ಕೆ ಈ ರೀತಿ ಜೀವಿಸಿ ಅಂತೇಳಿ ಅವತಾರವೆತ್ತಿ ಬಂದರು. ಹಾಗೆ ನೋಡಿ, ಅನೇಕ ರೋಗಿಗಳ ಮನೆಗೆ ಹೋದರು, ದೆವ್ವ ಹಿಡಿದವ್ರನ್ನ ಬಿಡಿಸಿದರು, ವ್ಯಭಿಚಾರಿಗಳ ಮನೆಗೆ ಹೋದರು, ಸತ್ತವರ ಮನೆಗೂ ಹೋದರು. ನಾನಾ ರೀತಿಯಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂಥವರೇ ಇವತ್ತು ಏನಾಗಿದ್ದಾರೆ, ಸಾಕ್ಷಿಗಳಾಗಿದ್ದಾರೆ. 2026ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವೆತ್ತಿ ಬಂದು ಸರ್ವ ಸೃಷ್ಟಿಕರ್ತನಾದ ದೇವರು, ಆ ಪರಮಾತ್ಮ ಭಗವಂತನು ಯೇಸೆಂಬ ನಾಮದಲ್ಲಿ ಬಂದು ಅನೇಕ ಬಡ ಬಗ್ಗರ ಮನೆಗೆ ಹೋಗಿದ್ದು ಮಾಡಿದ್ದನ್ನು ನಾವು ಇವತ್ತು ಬೈಬಲಲ್ಲಿ ನಾವು ಓದುತ್ತೇವೆ. ಇದನ್ನೇ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅರ್ಜುನನಿಗೆ ಹೇಳಿದಂಥ ಮಾತು. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಈಗ ಏನು ಮಾಡ್ತಾರೆ, ದೇವರು ಆತ್ಮ ಸ್ವರೂಪನಾಗಿದ್ದು ಕಣ್ಣಿಗೆ ಕಾಣದಂಥ ಒಂದು ಶಕ್ತಿಯಾಗಿದ್ದು ದೇವರ ಮೂರನೇ ಆತ್ಮ ಪವಿತ್ರಾತ್ಮನ ಮೂಲಕ, ಅಂದರೆ ಪರಮಾತ್ಮನ ಮೂಲಕ ಇವತ್ತು ಅನೇಕರಲ್ಲಿ ಬಿಡುಗಡೆ ಮಾಡುತ್ತಾರೆ. ನನ್ನ ಜೀವಿತದಲ್ಲಿ ಕೂಡ ನೋಡಿದ್ದನ್ನು ನಾನು ಬಹಳ ಸಲ ಹಿಂದೆ ಹೇಳಿದ್ದೆ. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ 32 ವರ್ಷ ಆಗಬೇಕಾಗಿತ್ತು. ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದರು. ಅನೇಕ ರೀತಿಯಲ್ಲಿ ವೈದ್ಯರು ಕೂಡ ಇವತ್ತು ಅವರು ಇಷ್ಟು ಗಂಟೆಗೆ, ನಾಳೆ ಇಷ್ಟೇ ಗಂಟೆವರೆಗೆ ಮಾತ್ರ ಇರ್ತಾರೆ, ಅಥವಾ ಇನ್ನಿಷ್ಟು ಗಂಟೆ ಮಾತ್ರ ಬದುಕ್ತಾರೆ, ನೀವು ತೆಗೆದುಕೊಂಡು ಹೋಗಿ, ಏನು ಇಲ್ಲಂತ ಹೇಳಿದವರು ಬದುಕಿ ಮದುವೆ ಆಗಿ ಮಕ್ಕಳಾಗಿ ಮಕ್ಕಳು ಶಾಲೆಗೆ ಕೂಡ ಹೋಗ್ತಾ ಇದ್ದಾರೆ. ಅನೇಕರು ದೆವ್ವಗಳಿಂದ ಬಿಡುಗಡೆಯಾಗಿ ಬಹಳಷ್ಟು ಓದಿದವರು ಇದ್ದಾರೆ ಇವತ್ತು ಸಾಕ್ಷಿಗಳಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಆಗಿರುವುದು. ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮೊರೆ ಇಡುವಂಥ ಬಡವರನ್ನು, ಅವರ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಏನು ಮಾಡ್ತಾರೆ, ಒಂದು ದಿವಸ ಒಂದು ರೀತಿಯಲ್ಲಿ ಮೇಲಕ್ಕೆ ಎತ್ತುತ್ತಾರೆ. ಅನೇಕರು ಸಾಕ್ಷಿಯನ್ನು ಕಾಣಬಹುದು. ಇದು ದೇವರಿಗೆ ಮಾತ್ರ ಸಾಧ್ಯವಲ್ಲದೆ ಇನ್ಯಾರಿಗೂ ಸಾಧ್ಯವಿಲ್ಲ. ದಿಕ್ಕಿಲ್ಲದ ಕುಗ್ಗಿದವರನ್ನು ಉದ್ಧರಿಸುವನು. ದಿಕ್ಕಿಲ್ಲದ ಅಂದರೆ ತಂದೆ ತಾಯಿನ ಮಕ್ಕಳು ಬಿಟ್ಟು ಹಾಕ್ತಾರೆ, ಓಡಿಸ್ತಾರೆ, ಹೊಡಿತಾರೆ, ಬಡಿತಾರೆ, ಆಶ್ರಮಕ್ಕೆ ಸೇರಿಸ್ತಾರೆ, ಅಥವಾ ದೇವರ ವಿಷಯದಲ್ಲಿ ದೇವರ ದರ್ಶನವಾದ ಮೇಲೆ ಬಿಟ್ಟು ಹಾಕ್ತಾರೆ. ಹೆಂಡತಿ ಮಕ್ಕಳೆಲ್ಲ ಸೇರಿ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಅದುವೇ ಆಗಿ ಹೋಯಿತು. ಹಿಂದೆ ಕೂಡ ನಾವು ಇದನ್ನೇ ತಿಳಿದುಕೊಳ್ಳಬಹುದು. ಇವತ್ತು ಕೂಡ ಅನೇಕರನ್ನು ತಿಳ್ಕೊಳ್ಳಬಹುದು. ಕಷ್ಟ ಸಂಕಟಗಳು ಯಾವಾಗ ನಿವಾರಣೆ ಆಯಿತೋ ಆಮೇಲೆ ಮನೆ ಯಜಮಾನ ಹೇಳಿದಂಥ ಮಾತು, ಅಥವಾ ಒಂದು ಮನೆಯಲ್ಲಿ ಒಬ್ಬರು ದೇವರೊಂದಿಗೆ ಜೀವಿಸಲು ಹೊರಟು ದೇವರ ವಿಷಯವನ್ನು ಹೇಳಿದಾಗ ಅವರನ್ನು ಹೊರ ಹಾಕ್ಬಿಡ್ತಾರೆ, ದಿಕ್ಕಿಲ್ಲದೆ ಮಾಡ್ತಾರೆ. ಆಗ ಅಂಥವ್ರನ್ನ ಏನು ಮಾಡ್ತಾರೆ, ದೇವರೇ ಇತರರ ಮೂಲಕ ಅವರಿಗೆ ಸಹಾಯ ಮಾಡಿ, ಏನೂ ಇಲ್ಲಂದರೆ ಒಂದು ಆಶ್ರಮಕ್ಕೆ ಆದರೂ ಸೇರುವ ಹಾಗೆ ಮಾಡಿ, ಅಲ್ಲಿ ದೇವರು ಅವರನ್ನು ಏನು ಮಾಡ್ತಾರೆ, ದೇವರವರಿಗೆ ದಿಕ್ಕಿಲ್ಲದವರಿಗೆ
ಕುಗ್ಗಿದವರನ್ನು ಉದ್ಧರಿಸುವನು. ಹಾಗೆ ನೋಡಿ, ಇವತ್ತು ನನಗೆ ದಿಕ್ಕು ದೇಶ ಯಾರು ಇಲ್ಲ, ಹೋದಲ್ಲಿ ಬಂದಲ್ಲಿ ಯಾರು ಸಿಗ್ತಾರೋ, ಯಾರ ಮುಖಾಂತರ ಸಹಾಯ ಮಾಡಿಸ್ತಾರಂತ ಗೊತ್ತಿಲ್ಲ. ಇದು ದೇವರ ಕಾರ್ಯವಾಗಿದೆ. ಇವತ್ತು ನನಗೆ ಅವರೇ ಬಂಧು ಬಳಗ, ನನ್ನ ಕುಟುಂಬ ಸಂಸಾರ ಅವರೇ ಆಗಿದ್ದಾರೆ. ಆದರೂ ಈ 72 ವರ್ಷವಾದರೂ ಕೂಡ ಇವತ್ತು ದೇವರ ವಿಷಯವನ್ನು ಯೂಟ್ಯೂಬ್ ಮೂಲಕ ಒಬ್ಬರಾಗಲಿ, ಇಬ್ಬರಾಗಲಿ, 8 ಆಗಲಿ, 50 ಜನ ಕೂಡ ಆಗಲಿ, ಹೀಗೆ ಜಾಸ್ತಿ ಆಗಲಿ ನೋಡೋರು ಕೂಡ ಅದೊಂದು ದೇವರ ಪ್ರೀತಿ. ಅದಕ್ಕಾಗಿ ದೇವರು ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಡವರನ್ನು, ಕುಗ್ಗಿದವರಿಗೂ ಎಲ್ಲರೂ ಕೈ ಬಿಟ್ಟು ಮಾಡಿದರು, ರಕ್ಷಣೆ ಕೊಟ್ಟು ಅವರನ್ನು ಸಾಕಿ ಸಲಹುವರು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಅನೇಕರ ಸಾಕ್ಷಿಯ ಮೂಲಕ ಇದನ್ನು ನಾವು ತಿಳಿದುಕೊಳ್ಳಬಹುದು. ಎಲ್ಲರಲ್ಲಿಯೂ ದೇವರು ಕಾರ್ಯ ಮಾಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 13ನೇ ವಚನ, 72:13. ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣಗಳನ್ನು ಸಂತೈಸುವನು. ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ. ದೀನ ದರಿದ್ರರು ಅಂದರೆ ಪ್ರಾಣ ಹೋಗುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಅವರ ಮೇಲೆ ಕರುಣೆ ಇದ್ದಾಗಿ ಅವರ ಪ್ರಾಣಗಳನ್ನು ಕೂಡ ಸಂತೈಸುತ್ತಾ ನಿದ್ದನೆ ಆಗಲೇ ಹೇಳಿದ್ದು. ಅನೇಕ ಮಂದಿ ಡಾಕ್ಟರ್ಗಳು ಕೂಡ ಏನು ಮಾಡ್ತಾರೆ, ಇಲ್ಲ ತಗೊಂಡೋಗಿ ಬದುಕೋದಿಲ್ಲ, ಇಷ್ಟು ಗಂಟೆ ಮಾತ್ರ ಇರ್ತಾರೆ ಅಂತೇಳಿ. ಇವತ್ತಂಥವರದೇ ಆಗಲೇ ಹೇಳಿದಾಗಿ ಬದುಕಿ ಮದುವೆಯಾಗಿ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಅವರು ಚೆನ್ನಾಗಿ ದುಡಿತಾ ಇದ್ದಾರೆ. ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಂದ ಈಗ ಸಾಯ್ತಾನೆ, ಮತ್ತೆ ಸಾಯ್ತಾನೆ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳೋರು ಕೂಡ ಇವತ್ತು ಬದುಕಿ ದೇವರ ಪರವಾಗಿ ಸಾಕ್ಷಿ ಹೇಳ್ತಾರೆ. ದೀನ ದರಿದ್ರರು ಎಲ್ಲರೂ ಕೈಬಿಟ್ಟವರು ಅಂಥವ್ರನ್ನು ಕೂಡ ಸಂತೈಸುವವರಾಗಿದ್ದಾರೆ ದೇವರು. ಅದು ಎಲ್ಲರನ್ನು ಮಾತ್ರ ಅಲ್ಲ, ಯಾರನ್ನು ಉದ್ಧರಿಸಬೇಕು ಅವರನ್ನೇ ಉದ್ಧರಿಸುತ್ತಾರೆ. ಯಾರ ಮೇಲೆ ಕರುಣೆ ತೋರಬೇಕು ಅವರ ಮೇಲೆ ಕರುಣೆ ತೋರ್ತಾರೆ. ಯಾರ ಪಾಪಗಳನ್ನು ಬಿಡುಗಡೆ ಮಾಡಬೇಕು ಅವರ ಪಾಪಗಳನ್ನೇ ಬಿಡುಗಡೆ ಮಾಡ್ತಾರೆ. ದೇವರ ಸ್ತೋತ್ರವಾಗಲಿ. ಅವರು ಮನುಷ್ಯರಾಗಿ ಬಂದಾಗಲೂ ಕೂಡ ಬಡ ಬಗ್ಗರ ಮನೆಗೆ ಆಗಲೇ ಹೇಳಿದಾಗಿ, ಕುಂಟ್ರುಗಳ ಮನೆಗೆ, ವ್ಯಭಿಚಾರಿಗಳ ಮನೆಗೆ, ದೆವ್ವ ಹಿಡಿದವರ ಮನೆಗೆ, ಸತ್ತವರ ಮನೆಗೆ, ಕಾಯಿಲೆ ಕಸದಲ್ಲಿ ಬಿದ್ದವರ ಮನೆಗೆ ಹುಡುಕಿಕೊಂಡು ಹೋದರು. ಅದಲ್ಲದೆ ಅಧಿಕಾರಿಗಳನ್ನು ಕೂಡ ಈಗ ನೋಡಿ, ಉದಾಹರಣೆಗೆ ಮತ್ತಾಯ, ಲೂಕ ಇವರೆಲ್ಲ ಯಾರಾಗಿದ್ದರು? ಮತ್ತಾಯ ಸುಂಕ ವಸೂಲಿಗಾರ, ಲೂಕ ವೈದ್ಯನಾಗಿದ್ದ. ಅವರು ಕೂಡ ಅಧಿಕಾರಿಗಳಾದರು. ಅವರ ಹತ್ರ ಹೋಗಿ ನೀವು ನನ್ನನ್ನು ಹಿಂಬಾಲಿಸಿ ಅಂತ ಅವರನ್ನು ಕರೆದರು. ಅದೇ ರೀತಿ ಜಕರ್ಯ ಅವನು ಕೂಡ ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದ. ಅವನು ಕೂಡ ಸುಂಕ ವಸೂಲಿ ಮಾಡೋನು. ಅವನು ಕೂಡ ಈ ಮರ ಏರಿದ್ದಂಥ ಪಕ್ಷದಲ್ಲಿ ಅಲ್ಲಿಗೆ ಹೋಗಿ ಜಕ್ಕಾಯನೇ ಇಳಿದು ಬಾ ಎಂದು ನೋಡಿ ಹುಡುಕೊಂಡು ಹೋಗಿ ಕರೆದರು. ಆಮೇಲೆ ಬೈಬಲಲ್ಲಿ ಅಪೊಸ್ತಲರ ಕೃತ್ಯ ಅಂತೇಳಿ ಅದರಲ್ಲಿ 10ನೇ ಅಧ್ಯಾಯದಲ್ಲಿ ನೋಡುವಾಗ ಕೊರ್ನೇಲಿ ಅಂತ ಒಬ್ಬ 100 ಮಂದಿಗೆ ಅಧಿಕಾರಿಯಾಗಿದ್ದ. ಆ ಮನುಷ್ಯನಿಗೆ ದರ್ಶನ ಕೊಟ್ಟು ಆ ಮನುಷ್ಯನನ್ನು ಕೂಡ ಕರೆದರು, ದೀಕ್ಷಾಸ್ಥಾನ ಪಡೆಯುವಾಗೆ ಮಾಡಿದರು, ಪ್ರಾರ್ಥನೆಗೆ ಉತ್ತರ ಕೊಟ್ಟರು, ಮಾತನಾಡಿದರು. ಹಾಗೆ ಕೆಲವೊಂದು ಅಧಿಕಾರಿಗಳನ್ನು ಕೂಡ ದೇವರು ಏನು ಮಾಡ್ತಾರೆ, ಅವರನ್ನು ಸಾಕ್ಷಿಗಳನ್ನಾಗಿ ಮಾಡ್ತಾರೆ. ಅಂದರೆ ಅವರಿಗೆ ಗೊತ್ತಿಲ್ಲದೆ ಆ ರೀತಿ ಅವರು ತಪ್ಪು ನಡ್ಕೊಂಡಿರ್ತಾರೆ. ಹಾಗೆ ಅಂದರೆ ಕೆಲವೊಂದು ಅಧಿಕಾರಿಗಳನ್ನು ಕೂಡ ದೇವರು ಏನು ಮಾಡ್ತಾರೆ, ಅವರಿಗೆ ದರ್ಶನ ಕೊಟ್ಟು ನಾನೇಪ್ಪ ಇನ್ನು ಮುಂದೆಗೆ ನೀವು ಈ ರೀತಿ ನಡ್ಕೊಳ್ಳಿ, ಈ ರೀತಿ ನಿಮ್ಮ ಹಿಂದಿನ ಜೀವಿತವನ್ನು ಬಿಡಿ ಎಂಬುದಾಗಿ ದೇವರು ಯಾರ ಮುಖಾಂತರ ತಿಳಿಸಬೇಕು ಅವರ ಮುಖಾಂತರ ತಿಳಿಸುವಾಗ ಅವರ ಆತ್ಮವು ಬದಲಾಗುವ ಹಾಗೆ ದೇವರು ಅಲ್ಲಿ ಪ್ರೀತಿ ಮಾಡ್ತಾರೆ. ಅದಕ್ಕೆ ಅಪೊಸ್ತಲನಾದ ಪೌಲನೊಬ್ಬ ಮಾನವ ರೋಮನರಿಗೆ, ಅಂದರೆ ಈಗಿನ ಇಟಲಿ ಎಂಬ ರಾಷ್ಟ್ರ ಆಗ ರೋಮನ್ ದೇಶವಾಗಿತ್ತು, ಅಲ್ಲಿ ಅವರಿಗೆ ಒಂದು ಪತ್ರವನ್ನು ಬರೆದಾಗ ಅದರಲ್ಲಿ ಬೈಬಲಲ್ಲಿ 4ನೇ ಅಧ್ಯಾಯ, ರೋಮಪುರದವರಿಗೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ, ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವೆನು, ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಅಂತೇಳಿ ಇದುವೇ ಮೋಶೆ ಮುಖಾಂತರ ಕೂಡ ಇಸ್ರಾಯೇಲರಿಗೆ ಹೇಳಿದ್ದಾರೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಅದೇ ಇವತ್ತು ಸಾಕ್ಷಿಗಳಾಗಿ ಜೀವಿಸುವಂಥದ್ದು. ಹಾಗೆ ದೇವರ ಪ್ರೀತಿ ಇರೋದು ಯಾರ್ಯಾರ ಮೇಲೆ? ಯಾರು ಐಶ್ವರ್ಯವಂತರ ಮೇಲೆ ಇರ್ತದೆ, ಅಧಿಕಾರಿಗಳ ಮೇಲೆ ಇರ್ತದೆ, ಬಡವರ ಮೇಲೆ ಇರ್ತದೆ, ದೀನ ದರಿದ್ರರು ಎಲ್ಲರೂ. ಇವತ್ತು ಅನೇಕರು ಏನು ಮಾಡ್ತಾರೆ, ಆ ಜಾತಿ ಈ ಜಾತಿ, ನಾವು ದ್ವಿಜರು ನೀವು ಶೂದ್ರರು ಅಂತೇಳಿ ತಳ್ಳಿಬಿಟ್ಟಿದ್ದಾರೆ. ಇವತ್ತು ಅದುವೇ ನಡೀತಾ ಇದೆ. ಆದರೆ ಅದನ್ನು ಕೂಡ ಇವತ್ತು ಏನು ಮಾಡ್ತಾರೆ, ಇವತ್ತು ನೋಡಿ ಎಲ್ಲ ವಿಷಯವನ್ನು ದೇವರು ಬಹಿರಂಗಪಡಿಸುವಾಗೆ ಆಗಿದ್ದಾರೆ, ಎಲ್ಲವನ್ನ ತಿಳಿದುಕೊಳ್ಳುವಾಗೆ ಕೂಡ ಆಗಿದ್ದಾರೆ. ಎಲ್ಲರಲ್ಲಿಯೂ ದೇವರು ಕಾರ್ಯವನ್ನು ಮಾಡ್ತಾರೆ. ಬರೀ ದ್ವಿಜರಂದರೆ ಬ್ರಾಹ್ಮಣರು ಅವರಲ್ಲಿ ಮಾತ್ರ ಅಲ್ಲ,
ಪ್ರತಿಯೊಬ್ಬರಲ್ಲಿ ದೇವರು ಕಾರ್ಯ ಮಾಡ್ತಾನೆ. ದೇವರಿಗೆ ಜಾತಿ ಮತ ಭೇದ ಇಲ್ಲ. ಯಾರನ್ನು ಉದ್ಧರಿಸಬೇಕೋ ಅವರನ್ನೇ ಉದ್ಧರಿಸ್ತಾರೆ, ಯಾರನ್ನು ಮೇಲಕ್ಕೆತ್ತಬೇಕೋ ಅವರನ್ನೇ ಮೇಲಕ್ಕೆತ್ತುತ್ತಾರೆ, ಯಾರು ಸಾಕ್ಷಿಗಳಾಗಬೇಕೋ ಅವರನ್ನೇ ಸಾಕ್ಷಿಗಳಾಗಿ ಮಾರ್ಪಡಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನನ್ನನ್ನು ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾಡಿದ ಹಾಗೆ ಇಂದಿನ ಜೀವಿತದಿಂದ ನಾನಾ ರೀತಿಯ ತಪ್ಪಾದ ಜೀವಿತದಿಂದ ಬಿಡಿಸಿ ಇವತ್ತು ಕೇಳುತ್ತಿರುವ ನಿಮ್ಮನ್ನು ಬೆರಳೆಣಿಕೆಯಷ್ಟು ಮಂದಿ, ಒಬ್ಬರು ಕೇಳ್ತಾರೆ, ಇಬ್ಬರು ಕೇಳ್ತಾರೆ, 3, 4, 5 ಹಾಗೆ 35, 40, 45, 50, 52 ಕೂಡ ಯಾವಾಗ ಒಂದೊಂದು ಸಲ ಕೇಳುವ ಹಾಗೆ ಮಾಡ್ತಾರೆ. ಇದು ದೇವರ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರ ಪ್ರಾಣಗಳನ್ನು ಸಂತೈಸುವನು. ಜೀವ ಹೋಗುವ ಸಂದರ್ಭದಲ್ಲಿ ಕೂಡ ಆ ಪ್ರಾಣವನ್ನು ಹೋಗಿ ಅವನು ಸತ್ತ, ಅವನು ಮುಗಿಯಿತು ಅಂತೇಳಿ ಎಲ್ಲೆಲ್ಲಿಗೋ ಫೋನ್ ಮಾಡ್ತಾರೆ, ಯಾರ್ಯಾರನ್ನ ಅವರಲ್ಲಿ ಕುಟುಂಬ ಸಂಸಾರವನ್ನು ಕರೆಸ್ತಾರೆ, ಎಲ್ಲರೂ ನೋಡಿಕೊಳ್ಳುವಂತ ಓಡಿ ಬರ್ತಾರೆ, ಕಡೆಗೆ ಬದುಕುತ್ತಾರೆ. ಪ್ರಾಣದೊಂದಿಗೂ ದೇವರು ಮಾತನಾಡುವವರಾಗಿದ್ದಾರೆ. ಆ ಪ್ರಾಣವನ್ನು ಕೂಡ ನಿಲ್ಲಿಸುವವರು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ವಿಗ್ರಹಗಳು, ಜ್ಯೋತಿಷ, ಮಾಯಮಂತ್ರಗಳು ದೇವಮಾನವರ ಕೈಯಿಂದ ಸಾಧ್ಯವಿಲ್ಲ. ದೇವರು ಕೆಲವೊಂದು ಜನರ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಯಾವುದೇ ಪೂಜೆ ಪುಸ್ಕಾರ, ಆ ಹೋಮ ಈ ಹೋಮ, ಅಷ್ಟು ಲಕ್ಷ ಇಷ್ಟು ಲಕ್ಷ ಅಥವಾ ಅಷ್ಟು ಸಾವಿರ ಇಷ್ಟು ಸಾವಿರ ಏನಿಲ್ಲ. ಇದೆಲ್ಲ ಸುಳ್ಳು 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 ಹೇಳಿ ಜನಗಳನ್ನು ವಂಚಿಸಿ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳಿ ಅವರ ಹೆಂಡತಿ ಮಕ್ಕಳ ಅವರ ಜೀವನವನ್ನು ಹೊಟ್ಟೆ ತುಂಬಿಸಿಕೊಳ್ಳೋಕ್ಕೆ ಮಾಡುವಂಥ ಒಂದು ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14 ಕುಯುಕ್ತಿ ಬಲಾತ್ಕಾರಗಳಿಗೆ ತಪ್ಪಿಸಿ ಅವರನ್ನು ಕಾಯುವನು. ನೋಡಿ, ಕುಯುಕ್ತಿ ನಾನಾ ಥರದ ಪ್ಲ್ಯಾನ್ ಹಾಕ್ತಾರಂದು. ಬಡವರವರಿಗೆ ಆಸ್ತಿ ಪಾಸ್ತಿ ಮನೆ ಏನಾದರೂ ಇದ್ದರೆ ಹೇಗಾದರೂ ಮಾಡಿ ಅವರಿಗೆ ದುಡ್ಡು ಕೊಟ್ಟು ಅವ್ರ ಕಷ್ಟಕ್ಕೆ ಕೇಳುವಾಗ ಆಮೇಲೆ ಬಡ್ಡಿಗೆ ಬಡ್ಡಿ ಏರಿಸಬೇಕು, ಗದರಿಸೋದು, ಮಾಡೋದು, ರೌಡಿಗಳನ್ನ ಕರೆ ತರೋದು, ಏನೆಲ್ಲ ಮಾಡ್ಕೊಳ್ಳೋದು, ಕೋಟಿ ಕೋಟಿ ಲಂಚ ತಗೊಳ್ಳೋದು, ಊರಿಗೆ ಊರೇ ರೈತರನ್ನು ಎಬ್ಬಿಸಿ ಈ ಥರ ಫ್ಯಾಕ್ಟ್ರಿಗಳಿಗೆ ಕೊಡುವಂಥದ್ದು, ಒಂದೊಂದು ಬಡವರನ್ನು ನಾಶ ಮಾಡುವಂಥದ್ದು. ಈ ರೀತಿಯೆಲ್ಲ ಕೆಲವರು ಕುಯುಕ್ತಿ ಮಾಡ್ತಾರೆ. ಯಾರನ್ನು ಮರೆಡೋರನ್ನ, ದಿಕ್ಕಿಲ್ಲದವ್ರನ್ನ, ದೀನ ದರಿದ್ರರನ್ನು ನೋಡಿ ಅದರಲ್ಲಿ ತಪ್ಪಿಸಿ ಅವರನ್ನು ಕಾಯುವನು. ಅಂಥವರನ್ನು ಕೂಡ ಈ ದುಷ್ಟ ಜನರಿಂದ ತಪ್ಪಿಸಿ ದೇವರು ಕಾಯುತ್ತಾರೆ. ಆಗಲೇ ಹೇಳಿದ ಹಾಗೆ ಯಾರನ್ನು ಬಿಡುಗಡೆ ಮಾಡಬೇಕೋ, ಯಾರನ್ನು ಕಾಯಬೇಕೋ, ಯಾರನ್ನು ರಕ್ಷಿಸಬೇಕೋ ಅಂಥವ್ರನ್ನು ಕೂಡ ದೇವರೇ ಕಾಯ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಜೀವವು ಅವನ ದೃಷ್ಟಿಯಲ್ಲಿ ಅಮೂಲ್ಯವಾಗಿರುವುದು. ನೋಡಿ, ದೀನ ದರಿದ್ರರು, ದೀನ ದಲಿತರು, ಆಮೇಲೆ ಯಾವುದೇ ಜಾತಿಯಾಗಲಿ ಏನಾಗಲಿ ಕುಗ್ಗಿದವರು, ದಿಕ್ಕಿಲ್ಲದಿರೋರು, ದೀನ ದರಿದ್ರರು, ಅವರ ಜೀವವನ್ನು ದೃಷ್ಟಿಯಲ್ಲಿ ಅಮೂಲ್ಯ. ಅವರ ಪ್ರಾಣ ದೇವರಿಗೆ ಬೇಕು. ಅವರಲ್ಲಿ ಅದ್ಭುತ ಕಾರ್ಯಗಳು ಮಾಡಿದಾಗ ಮಾತ್ರ ಅವರು ದೇವರನ್ನು ಹಿಂಬಾಲಿಸುತ್ತಾರೆ, ದೇವರ ಪರವಾಗಿ ಸಾಕ್ಷಿ ಕೊಡ್ತಾರೆ, ದೇವರ ಮೇಲೆ ನಿಜವಾದ ಭರವಸೆಯನ್ನು ಅವರು ಇಡುತ್ತಾರೆ. ಅದಕ್ಕೆ ಇವತ್ತು ದೀನ ದರಿದ್ರರ ಮೇಲೆ, ಬಡವರ ಮೇಲೆ, ಕುಗ್ಗಿದವರ ಮೇಲೆ, ಬಹಳ ಕಷ್ಟ ಸಂಕಟ ದುಃಖಕ್ಕೆ ಒಳಪಟ್ಟವರ ಮೇಲೆ, ಏನು ಗೊತ್ತಿಲ್ಲ ನಾವಿನ್ನು ಸಾಯೋದೇ ಒಳ್ಳೆಯದು ಅಂತ ಹೇಳಿದವರ ಮೇಲೆ, ದೀನ ದರಿದ್ರರ ಮೇಲೆ ಇಂಥವರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಅದೇ ಆಗಲೇ ಹೇಳಿದಾಗೆ ಕೆಲವೊಂದು ಅಧಿಕಾರಿಗಳನ್ನು, ಐಶ್ವರ್ಯವಂತರನ್ನು ಮಾತ್ರ ದೇವರು ಮುಟ್ತಾರೆ, ಹೊರತು ಇನ್ನು ಎಲ್ಲರನ್ನ ಮುಟ್ಟುವುದಿಲ್ಲ. ಜಾಸ್ತಿ ದೀನ ದರಿದ್ರರು, ಬಡವರು, ಕುರುಟರು, ಮೋಟ್ರು, ವ್ಯಭಿಚಾರಿಗಳು, ನಾನಾ ರೀತಿ ಕಷ್ಟ ಸಂಕಟ ದುಃಖ ಪಾಪಕ್ಕೆ ಒಳಗಾದವರು, ಆಯಿತು ಈ ಲೋಕದ ಜೀವನ ಮುಗಿಯಿತು ಅಂತ ಹೇಳೋರಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅದರಲ್ಲಿ ನಾನು ಒಬ್ಬನಾಗಿದ್ದೇನೆ. ಇದನ್ನು ಕೂಡ ಹಿಂದೆ ಬಹಳ ಸಲ ನಾನು ತಿಳಿಸಿದ್ದೇನೆ ದೇವರ ನಾಮದಲ್ಲಿ. ಹಾಗೆ ಅಂಥವರ ಜೀವ ಕೂಡ ದೇವರಿಗೆ ಅಮೂಲ್ಯವಾದದ್ದು. ಯಾವುದೇ ಕಾರಣಕ್ಕೂ ಈ ಭೂಲೋಕದಲ್ಲಿ ನಾಶವಾಗಲಿಕ್ಕೆ ಬಿಡುವುದಿಲ್ಲ. ಒಂದು ಎರಡನೇ ನಾಡು ಪರಲೋಕಕ್ಕೂ ಕೂಡ ಅಂಥವರು ಹೋಗಿ ನ್ಯಾಯ ತೀರ್ಪಿನ ದಿವಸ ದೇವರೊಂದಿಗೆ ಪರಲೋಕಕ್ಕೆ ಹೋಗಿ ಅಲ್ಲಿ ಅವರ ಪಾದ ಸನ್ನಿಧಿಯಲ್ಲಿ ಕೂತವ್ರನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸುವಂಥ ಭಾಗ್ಯವನ್ನು ಕೊಡ್ತಾರೆ. ಅಂಥವ್ರನ್ನು ದೇವರಿಗೆ ಪರಿಶುದ್ಧರನ್ನಾಗಿ ಮಾಡ್ತಾರೆ. ಈಗ ನೋಡಿ, ಉದಾಹರಣೆಗೆ ಇದನ್ನು ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. 20 ವರ್ಷದ ಮೇಲ್ಪಟ್ಟ 6 ಲಕ್ಷ ಇಸ್ರಾಯೇಲರನ್ನು ದೇವರು ಬಿಡುಗಡೆ ಮಾಡಿಕೊಂಡು ಬಂದರು. ಆದರೆ ತಿಳಿಸಿದರು ಕೊನೆಯಲ್ಲಿ 2 ಜೀವವನ್ನು ಮಾತ್ರ ದೇವರು ರಕ್ಷಣೆ ಮಾಡಿದರು, ಯೆಹೋಶುವ ಮತ್ತು ಕಾಲೇಬ.
6 ಲಕ್ಷದಲ್ಲಿ ಬರೀ 2 ಜೀವವನ್ನು. ಹಾಗೆ ಇವತ್ತು ಕೂಡ ಎಲ್ಲರಿಗೂ ತಿಳಿಸ್ತಾರೆ. ಯಾರ್ಯಾರು ಬೇಕು ಅಂತ ಮೊದಲೇ ತೀರ್ಮಾನ ಆಗಿದ್ದಾರೆ ಅಂಥವರನ್ನು ಪರಿಶುದ್ಧನಾಗಿ ದೇವರೇ ನಡೆಸ್ತಾರೆ. ಅವರ ನಡೆ ನುಡಿ ಕ್ರಿಯೆಗಳಲ್ಲಿಯೇ ಗೊತ್ತಾಗ್ತೇವೆ. ಈ ಲೋಕ ಯಾವುದೇ ಕಾರಣಕ್ಕೂ ಈ ಲೋಕದ ಆಸೆಗೆ ಒಳಪಡುವುದಿಲ್ಲ, ಸುಳ್ಳು ಬೋಧನೆಗೆ ಕಿವಿ ಕೊಡೋದಿಲ್ಲ, ಅಂಥವರನ್ನು ಹಿಂಬಾಲಿಸುವುದಿಲ್ಲ. ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ ಅಂತೇಳಿ ದೇವರನ್ನು ಹಿಂಬಾಲಿಸ್ತಾರೆ. ಇದು ದೇವರ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಂಥವರ ಜೀವ ಅಮೂಲ್ಯ. ಇದರಲ್ಲಿ ನಾವು ಅಂಥವ್ರನ್ನ ಗೊತ್ತು ಮಾಡ್ಕೊಳ್ಬೇಕು. ಪದೇ ಪದೇ ಬಹಳ ಕಠಿಣವಾಗಿ ಅಂಥವ್ರು ಕೂಡ ಯಾರ್ಯಾರಿಗೆ ಬೇಕು ಅವರಲ್ಲಿ ಹಿಂದು ಮುಂದು ನೋಡದೆ ಶಾಪ ಆಶೀರ್ವಾದ ಜೀವ ಮರಣವನ್ನು ಒಟ್ಟಿಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಕೆಲವರನ್ನು ಮಾತ್ರ ದೇವರು ಉದ್ಧಾರ ಮಾಡಿಕೊಂಡು ಬರ್ತಾರೆ, ದೇವರನ್ನು ರಕ್ಷಿಸಿಕೊಂಡು ಬರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 15ನೇ ವಚನ. ಅವನು ಬಾಳಲಿ, ಶೆಬಾ ಪ್ರಾಂತದ ಬಂಗಾರವು ಅವನಿಗೆ ಸಮರ್ಪಣೆಯಾಗಲಿ. ಅವನಿಗೋಸ್ಕರ ಯಾವಾಗಲೂ ದೇವರಲ್ಲಿ ವಿಜ್ಞಾಪನೆಯು ನಡೆಯಲಿ. ದಿನ ದಿನವೂ ಅವನಿಗೆ ಆಶೀರ್ವಾದ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಬಾಳಲಿ, ಶೆಬಾ ಪ್ರಾಂತದ ಬಂಗಾರವು ಅವನಿಗೆ ಸಮರ್ಪಣೆಯಾಗಿರಲಿ. ಯಾರಿಗೆ? ದೇವರಿಗೆ. ಹಾಗೆ ಯಾರು ಈ ಕಾರ್ಯವನ್ನು ಮಾಡ್ತಾರೋ ಅಂಥವ್ರನ್ನ ಏನು ಮಾಡ್ತಾರೆ? ಅಂಥವ್ರನ್ನ ದೇವರು ಬೆಳ್ಳಿ ಬಂಗಾರಗಳಿಂದಲೂ ಕೂಡ ಆಸ್ತಿಯಿಂದಲೂ ತುಂಬಿಸೋರಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟೇ ತುಂಬಿದರೂ ಅವರು ಅದರ ಮೇಲೆ ಆಸೆ ಇಡುವುದೇ ಇಲ್ಲ. ದೇವರ ಮೇಲೆ ಆಸೆ ಇಡ್ತಾರೆ. ದೀನ ದರಿದ್ರನ್ನು ಉಬ್ಬಿಸಿ ಮಾಡಿಸಿ ಅವರನ್ನು ಐಶ್ವರ್ಯವಂತರನ್ನಾಗಿ ಕೂಡ ಮಾಡುವುದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅವನಿಗೋಸ್ಕರ ಯಾವಾಗಲೂ ದೇವರಲ್ಲಿ ವಿಜ್ಞಾಪನೆಯು ನಡೆಯಲಿ. ಅಂಥವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ದೇವರಿಗೆ ಯಾವಾಗಲೂ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ನಾವು ಅರ್ಪಿಸಬೇಕು. ಯಾವುದೇ ಕಾರಣಕ್ಕೂ ದೇವರನ್ನು ಮರೆಯಬಾರದು. ದಿನ ದಿನವೂ ಅವನಿಗೆ ಆಶೀರ್ವಾದ ಉಂಟಾಗಲಿ. ಪ್ರತಿ ದಿವಸ ಅಂಥವರಿಗೋಸ್ಕರ ಆಶೀರ್ವಾದವು ಉಂಟಾಗಲಿ. ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ, ಇದು ಯೇಸೆಂಬ ನಾಮದಲ್ಲಿ ಬಂದಾಗ ಅವರಲ್ಲಿ ಕೂಡ ನಡೆಯಿತು. ತಂದೆಯಾದ ದೇವರು ಈಗಲೇ ಬಡವರು, ದೀನ ದರಿದ್ರರು, ಪಾಪಿಗಳಿಗಾಗಿ ಬಂದಿದ್ದು ಅಂತ ಹೇಳುವಾಗ ಖಂಡಿತವಾಗಿ ಅಂಥವರಿಂದ ರಕ್ಷಿಸಿದರು. ದೇವರು ಸಮಾಧಿ ಮಾಡಿದರು. ತಂದೆಯಾದ ದೇವರು 3ನೇ ದಿವಸ ಅವರನ್ನು ಮೇಲೆ ಎಬ್ಬಿಸಿದರು ಅಂಥವರಿಗಾಗಿ. ಅದಕ್ಕೆ ನಾವು ಪ್ರತಿಯೊಂದು ಪ್ರಾರ್ಥನೆಯೂ ಕೂಡ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಅಂತ ಹೇಳುವಂಥದ್ದು. ಮನುಷ್ಯರಲ್ಲಿ ಕೂಡ ಇಂಥದ್ದು ನಡೆಯುವಾಗ ಅಂಥವರನ್ನು ದೇವರು ಉದ್ಧಾರ ಮಾಡ್ತಾರೆ. ಅವರಿಗೆ ಬೇಕಾಗಿದ್ದನ್ನು ಕೊಟ್ಟು ಸಾಕಿ ಸರೋವರಾಗಿದ್ದರೆ ಆಗ ದೇವರಿಗೆ ನಾವು ಪ್ರತಿನಿತ್ಯ ಸ್ತೋತ್ರವನ್ನು ಸಲ್ಲಿಸಬೇಕು, ದೇವರನ್ನು ಕೊಂಡಾಡಬೇಕು. ಇದು ನಿನ್ನೆಯ ಸಂದೇಶದಲ್ಲಿ ಕೂಡ ನಾವು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 72:16. ದೇಶದಲ್ಲಿ ಬೆಟ್ಟಗಳ ಮೇಲೆಲ್ಲ ಬೆಳೆಯು ಸಮೃದ್ಧಿಯಾಗಲಿ. ಪೈರುಗಳ ಹಬ್ಬವು ಲೆಬನೋನಿನ ಮರಗಳ ಸಪ್ಪಳದಂತಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆಯೇ ದೇವರು ದರ್ಶನ ಕೊಟ್ಟಾಗ ಯಾರ್ಯಾರು ದೇವರ ಮಾತನ್ನು ಕೇಳಿ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೋ ಆಗ ದೇಶದಲ್ಲಿ ಬೆಟ್ಟಗಳ ಮೇಲೆಲ್ಲ ಬೆಳೆಯು ಸಮೃದ್ಧಿಯಾಗಲಿ. ಒಳ್ಳೆ ಮಳೆ ಬೆಳೆ ಕೂಡ ಬೀಳಲಿಕ್ಕೆ ಕಾರಣ ಇದ್ವಿ. ದೇವರ ಮಾತನ್ನು ದೇವರನ್ನೇ ತಿಳಿಪಡಿಸುವಾಗ ಇತರರ ಮೂಲಕ ದೇವರ ಮಾತನ್ನು ಕೇಳದೆ ಪ್ರಾಪಂಚಿಕ ವಿಷಯಗಳಿಗೆ ಹೋದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋದರೆ ಮಳೆ ಇಲ್ಲ, ಬೆಳೆ ಇಲ್ಲ, ನಾನಾ ಥರದ ಕಾಯಿಲೆ ಕಸಗಳು ಕಷ್ಟ ಸಂಕಟ ದುಃಖಗಳು ಬರುವುದು ದೇವರಿಗೆ ವಿರುದ್ಧವಾಗಿ. ಅಥವಾ ಮಳೆಯು ಜಾಸ್ತಿಯಾಗಿ ನಾನಾ ರೀತಿಯ ಬಿರುಗಾಳಿ ಚಂಡಮಾರುತ ಬೆಟ್ಟಗುಡ್ಡ ಜರಿಯೋದು ಸುನಾಮಿಗಳು ನಾನಾ ಥರದ ಗಂಡಾಂತರಗಳು ಬರುವುದು ಕೂಡ ದೇವರ ಕೋಪದಿಂದಾಗಿಯೇ. ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಬೆಟ್ಟ ಗುಡ್ಡಗಳು ತಗ್ಗುವ ಪ್ರದೇಶ ಮಾತ್ರ ಅಲ್ಲ, ಬೆಟ್ಟ ಗುಡ್ಡಗಳಲ್ಲಿ ಬೆಳೆ ಮಾಡಿದರೆ ಅದು ಬೆಳೆ ಕೊಡುತ್ತದಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವುದೇ ಪ್ರಾಮುಖ್ಯವಾಗಿದೆ. ಪೈರುಗಳ ಶಬ್ದವು ಲೆಬನೋನಿನ ಮರಗಳ ಸಪ್ಪಳದಂತಿರಲಿ. ಪೈರುಗಳ ಶಬ್ದ ಅಂದರೆ ಅಂಥ ಒಂದು ಬೆಳೆ ಎಲ್ಲಿ ಹೋದರೂ ಎಷ್ಟು ನಮಗೆ 2 ಕಣ್ಣಲ್ಲಿ ಕೂಡ ನೋಡಲು ಸಾಧ್ಯವಾಗುವುದಿಲ್ಲ. ಅಂಥ ಒಂದು ಬೆಳೆಗಳು ಎಲ್ಲಿ ಹೋದರೂ ರಾಶಿ ರಾಶಿಯಾಗಿ ಬರ್ತವೆ ಅಂತ. ಹಾಗೆ ಇವತ್ತು ದೇವರು ನಾವು ಹಿಂದೆ ಓದಿದಾಗೆ ದಿಕ್ಕಿಲ್ಲದವರನ್ನು, ಬಡವರನ್ನು, ಯಾರು ಗತಿಲ್ಲದವರನ್ನು, ಇಂಥವರು ಮೊರೆ ಇಡುವಾಗ ಕುಗ್ಗಿದವರನ್ನು, ದೀನ ದರಿದ್ರರನ್ನು ಪ್ರೀತಿ ಮಾಡಿದಾಗ, ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ ಆಮೇಲೆ ಅವರಿಗೆ ಬೇಕಾಗಿದ್ದು ಎಲ್ಲವನ್ನ ದೇವರು ತುಂಬಿಸಿ ಕೊಡುವವರಾಗಿದ್ದಾರೆ. ಕೊನೆಗೆ ಪರಲೋಕದ ಸೌಭಾಗ್ಯ.
ಇದನ್ನು ಕೂಡ ನಾವು ಅನೇಕ ಬಡವರಲ್ಲಿ, ದೀನ ದರಿದ್ರರ ಮೇಲೆ, ಕುಗ್ಗಿ ಹೋದವರ ಮೇಲೆ, ಬಡವರಲ್ಲಿ ನಾವು ಇದನ್ನು ಕಾಣಬಹುದು. ಒಬ್ಬಂಟಿಗರಾದರೂ ಕೂಡ ದೇವರವರನ್ನು ಐಶ್ವರ್ಯವಂತರನ್ನಾಗಿ ಬೇಕಾಗಿದ್ದನ್ನು ಅವರು ಮಾಡ್ತಾರೆ, ಕೊಡ್ತಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನಡೀತಾ ಇದೆ ಅಂತೇಳಿ ನಾನು ಬಹಳ ಸಲ ಮತ್ತು ಇವತ್ತು ಕೂಡ ಸಾಕ್ಷಿ ನೋಡಿಕೊಳ್ಳುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಲದಲ್ಲಿ ಕಾಯಿ ಪಲ್ಯದಂತೆ ಬೆಟ್ಟಗಳಲ್ಲಿ ಜನರು ಹೆಚ್ಚಲಿ. ನೋಡಿ, ಹೊಲದಲ್ಲಿ ಕೂಡ ಕಾಯಿ ಪಲ್ಯಗಳು, ಫಸಲುಗಳು ಯಾವ ರೀತಿ ರೈತರು ಬೆಳೆದಾಗ ತುಂಬಿ ತುಳುಕ್ತದೋ ಅದೇ ರೀತಿ ಬೆಟ್ಟಗಳಲ್ಲಿ ಕೂಡ ಜನಗಳು ಹೋಗಿ ವಾಸ ಮಾಡುವಾಗ ಆಗಲಿ, ಅಷ್ಟು ಜನಸಂಖ್ಯೆ, ಅಷ್ಟು ಐಶ್ವರ್ಯ, ಜನಗಳನ್ನು ಅಷ್ಟು ಸಂತೋಷವಾಗಿ ದೇವರು ನಡೆಸ್ತಾರೆ ಅಂತ ಇದರ ಅರ್ಥವಾಗಿದೆ. ಅಂದರೆ ದೇವರು ದರ್ಶನ ಕೊಟ್ಟಾಗ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿ ಹಿಂದಿನ ಜೀವಿತವನ್ನು ಬಿಟ್ಟು ಜೀವಿಸಿದಾಗ ಮಾತ್ರ ಈ ಆಶೀರ್ವಾದ ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. 17 ಅವನ ನಾಮವು ಸ್ಥಿರವಾಗಿರಲಿ, ಅವನ ಹೆಸರು ಸೂರ್ಯನಿರುವವರೆಗೂ ಇರಲಿ. ಅವನ ನಾಮವು ಸ್ಥಿರವಾಗಿರಲಿ. ಹಾಗೆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ, ನಾನಾ ರೀತಿ ಕಷ್ಟ ಸಂಕಟಗಳಿಗೆ ಒಳಗಾದಾಗ, ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ ಇರುವವರೆಗೂ ನಾಮವು ಸ್ಥಿರವಾಗಿ, ಆದಿಯು ಅಂತ್ಯವು ಯಾವಾಗಲೂ ಸ್ಥಿರವಾಗಿ ಇರಲಿ. ಅವನ ಹೆಸರು ಸೂರ್ಯನಿರುವವರೆಗೂ ಇರಲಿ. ಅದು. ಎರಡನೇದಾಗಿ ದೇವರೇ ನಮಗೆ ತೋರಿಸಿಕೊಟ್ಟಂಥ ಒಂದು ವಿಷಯಗಳು ಏನಪ್ಪ ಅಂದರೆ, ಭೂಲೋಕದಲ್ಲಿ ಇರುವಷ್ಟು ದಿವಸ ಶಾಂತಿ, ಸಮಾಧಾನ, ಆರೋಗ್ಯ ಹಿಂದಿನ ಜೀವಿತಕ್ಕೆ ಹೋಗದ ಹಾಗೆ ದೇವರೇ ಮಾಡ್ತಾನೆ. ದೇವರು ಆದುಕೊಂಡವರನ್ನು ಆಮೇಲೆ ಪರಿಶುದ್ಧರನ್ನಾಗಿ ಮಾಡಿ ನ್ಯಾಯ ತೀರ್ಪಿನ ದಿವಸ ಪರಲೋಕಕ್ಕೂ ಕೂಡ ಹೋಗ್ತಾನೆ. ಅವರಿಗೆ ಮತ್ತೆ ಆದಿವಿಲ್ಲ, ಅಂತ್ಯವಿಲ್ಲ. ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರನ್ನು ಆರಾಧಿಸುವ ಒಂದು ಕೆಲಸವೇ ಈ ಭೂಲೋಕದಲ್ಲಿ ಸೂರ್ಯನಿರುವವರೆಗೆ ಅಂತಂದರೆ, ಖಂಡಿತವಾಗಿಯೂ ಈ ಭೂಲೋಕದಲ್ಲಿ ಸೂರ್ಯ, ಚಂದ್ರ, ಆಕಾಶ ನಿರುವವರೆಗೂ ಅಲ್ಲಿ ಏನಾಗ್ತದೆ, ಸಂತಾನವನ್ನೇ ದೇವರು ಆಶೀರ್ವಾದ ಮಾಡಿದವರಾಗಿದ್ದಾರೆ, ಆತ್ಮಕ್ಕೂ ಶಾಂತಿಯನ್ನು ಕೊಡೋರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಎಲ್ಲ ಜನಾಂಗಗಳವರು ಅವನನ್ನು ಧನ್ಯನೆಂದು ಹೇಳಿ ಅವನಿಗಿದ್ದ ಆಶೀರ್ವಾದವು ತಮಗೂ ಆಗಬೇಕೆಂದು ಕೋರುವರಾಗಲಿ. ನೋಡಿ, ಅಂಥವ್ರನ್ನ ನೋಡಿ, ಅಯ್ಯೋ ನೋಡಪ್ಪ, ಅವನು ಸಂಪೂರ್ಣ ದೇವರ ಮೇಲೆ ಭರವಸೆ ಇಟ್ಟಿದ್ದಾನೆ, ಹಿಂದೆ ಮುಂದೆ ಯಾವುದು ನೋಡೋದಿಲ್ಲ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದಿಲ್ಲ, ಅಂಥವರೊಂದಿಗೆ ಸೇರುವುದಿಲ್ಲ. ಅವನನ್ನು ದೇವರು ಬಹಳ ಉದ್ಧಾರ ಮಾಡಿದ್ದಾರೆ. ಅವನ ಬಾಯಲ್ಲಿ ಒಳ್ಳೆಯದೇ ಬರ್ತದೆ, ದೇವರ ಮಾತೆ ಅವನಿಗೆ ಇರ್ತದೆ. ಅವನಂತೆ ನಾವು ಕೂಡ ಆಗಬೇಕು. ನಮಗೆ ಯಾಕೆ ಆಗ್ತಾ ಇಲ್ಲ? ಎಷ್ಟೇ ದುಡಿತೀವಿ, ಮಾಡ್ತೀವಿ, ನಮಗೆ ಶಾಂತಿ, ಸಮಾಧಾನ, ಸಾಲದಿಂದಲೂ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಅನೇಕ ರೀತಿಯ ಕಷ್ಟ, ಸಂಕಟ, ದುಃಖಗಳು, ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ ನೋಡಿ. ಆದರೆ ಅವರಿಗೆ ಯಾವ ರೀತಿ ಅವರು ಇರೋದರಲ್ಲಿ ತೃಪ್ತಿ ಪಟ್ಕೊಂಡು ಎಷ್ಟು ಚೆನ್ನಾಗಿ ಜೀವಿಸ್ತಾರೆ, ಅವರಂತೆ ನಾವು ಕೂಡ ಆಗಬೇಕು ಅಂತ ಜನಗಳು ಹೇಳ್ತಾರಂತೆ. ಅದು ಇವತ್ತು ಕೂಡ ನಡೀತಾ ಇದೆ. ಅಂಥವ್ರನ್ನ ನೋಡಿಕೊಂಡು ಬಹಳ ಜನರು ಇದನ್ನು ಹೇಳ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ಇದನ್ನು ಕೂಡ ನಾನು ಹಿಂದೆ ಹೇಳಿದ್ದೇನೆ. ನನಗೆ ಕೂಡ ಭಾಳ ಜನ ಹೇಳಿದ್ದಾರೆ, ನೋಡಪ್ಪ ಕೆಲಸಕ್ಕೆ ಹೋಗೋದಿಲ್ಲ, ಬರೋದಿಲ್ಲ, ದುಡಿಯೋದಿಲ್ಲ, ಮಾಡೋದಿಲ್ಲ, ಯಾವುದೂ ಇಲ್ಲ, ಹೋಗಲಿಗೆ ಹೋಗ್ತಾನೆ, ಬರೋಲ್ಲಿಗೆ ಬರ್ತಾನೆ, ಬಹಳ ಚೆನ್ನಾಗಿ ತಿರುಗಾಡ್ತಾನೆ, ದೇವರು ಅವನೊಂದಿಗೆ ಇದ್ದಾರೆ, ಅವನನ್ನು ದೇವರು ನಡೆಸ್ತಾರೆ, ಅವನೊಂದಿಗೆ ಯಾವ ರೀತಿಯೂ ಕೂಡ ಮಾತಾಡೋಕ್ಕೂ ಆಗೋದಿಲ್ಲ, ಪ್ರತಿಯೊಂದು ಮಾತಿಗೆ ಸರಿಯಾದ ಉತ್ತರವನ್ನು ಕೊಡ್ತಾನೆ. ದೇವರು ಒಬ್ಬನೇ, ಬೇರೆ ಯಾವ ದೇವರುಗಳಲ್ಲಿ ಕೂಡ ಅವನು ಹೋಗೋದಿಲ್ಲ, ಬರೋದಿಲ್ಲ, ಪೂಜೆ ಪುರಸ್ಕಾರದಲ್ಲಿ ಭಾಗಿಯಾಗುವುದಿಲ್ಲ. ನೋಡಿ ಯಾವ ರೀತಿಯಲ್ಲಿ ಜೀವಿಸ್ತಾನೆ, ಅವನಿಗೆ ಯಾರೂ ಇಲ್ಲಷ್ಟು ಧೈರ್ಯವಾಗಿ ಇದ್ದಾನೆ ಅಂತ ನನ್ನ ಜೀವಿತದಲ್ಲಿ ಕೂಡ ಅನೇಕರು ಹೇಳಿದ್ದಾರೆ, ಈಗಲೂ ಕೂಡ ಹೇಳುವವರು ಆಗಿದ್ದಾರೆ. ಹಾಗಂಥವರನ್ನು ನಡೆಸುವವರು ಯಾರು? ದೇವರೇ ಆಗಿದ್ದಾರೆ. ಆ ಸಮಯದಲ್ಲಿ ನಾವು ದೇವರ ಪರವಾಗಿ ನಮಗೆ ಸಂದರ್ಭ ಸಿಕ್ಕುವಾಗ ನಾವು ಸಾಕ್ಷಿ ಕೊಡಬೇಕು. ಇಂಥವ್ರನ್ನು ಮಾತ್ರ ದೇವರು ಬೇಕು, ಯಾರನ್ನು ಬೇಕೋ ಅವರನ್ನೇ ಆರಿಸಿಕೊಂಡು ಅವರಲ್ಲಿ ದೇವರ ಕಾರ್ಯವನ್ನು ಮಾಡೋರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 18 ಮಹತ್ಕಾರ್ಯಗಳನ್ನು ನಡೆಸುವುದರಲ್ಲಿ ಅದ್ವಿತೀಯನು, ಇಸ್ರೇಲರ ದೇವರಾದ ಯೆಹೋವನಿಗೆ ಸ್ತೋತ್ರವು. ಇದೆಲ್ಲ ಯಾರಿಂದ ಬಂತು? ದೇವರಿಂದ. ಸರ್ವ ಸೃಷ್ಟಿಕರ್ತನಾದ ಯೆಹೋವ ಅಂದರೆ ಪರಮಾತ್ಮ, ಭಗವಂತ, ಯೇಸು, ಅಲ್ಲಾಹ್ ಅಕ್ಬರ್, ಇವರೆಲ್ಲ ಒಬ್ಬರೇ. ನಾನಾ ಗ್ರಂಥಗಳಲ್ಲಿ ನಾನಾ ಥರದ, ಬೇರೆ ಬೇರೆ ಗ್ರಂಥಗಳಲ್ಲಿ ನಾನಾ ಥರದ ಹೆಸರುಗಳು ಇವೆ. ಇದೆಲ್ಲ ಯಾರಿಗೆ ಸಾಧ್ಯ? ದೇವರಿಂದಲೇ ಹೊರತು ಬೇರೆ ಯಾವ ಮಾನವರಿಂದಲೂ ಅಲ್ಲ, ಯಾವ ವಿಗ್ರಹದಿಂದಲೂ ಅಲ್ಲ, ಯಾವ ಜ್ಯೋತಿಷರಿಂದಲೂ ಅಲ್ಲ,
ಯಾರಿಂದಲೂ ಸಾಧ್ಯವಿಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಸಾಧ್ಯ. ಆಗ ಅಂಥ ಒಂದು ಆಶೀರ್ವಾದ ಯಾರಲ್ಲಿ ನಡೆಯಿತೋ, ದೇವರು ಯಾರನ್ನ ಮರಣದ ಪಾಶದಿಂದ, ಕಷ್ಟ ಸಂಕಟ ದುಃಖಗಳ ಕೈಯಿಂದ, ಶತ್ರುಗಳ ಕೈಯಿಂದ ಬಿಡಿಸಿ ಸಾಕ್ಷಿಯನ್ನಾಗಿ ಬದುಕನ್ನಾಗಿ ಮಾರ್ಪಡಿಸಿದಿರೋ ಅಂಥವ್ರು ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಪ್ರಯಾಣದಲ್ಲಿ ಇರುವಾಗಲೂ ಊಟ ಮಾಡುವಾಗಲೂ ಕೆಲಸ ಕಾರ್ಯಗಳಲ್ಲಿ ಕೂಡ ಮನಸ್ಸಿನಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇರಬೇಕು. ದೇವರೇ ಇದು ನಿನ್ನ ಕಾರ್ಯಗಳಪ್ಪ ಅಂತಂದು ಮನೆಯಿಂದ ನಾವು ಹೊರಟು ಹೋಗುವಾಗಲೂ ಬರುವಾಗಲೂ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಹೊರಟು ಹೋಗಬೇಕು. ಬಂದಾಗಲೂ ಒಂದು ಸ್ತೋತ್ರ, ಇದು ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು. ಅದು ದೇವರಿಗೆ ಯಾರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ನಡೆಸ್ತಾ ಇದ್ದಾರೋ, ಯಾರನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ರೋ ಅವರಲ್ಲಿ ಮಾತ್ರ ಅಂಥವರು ಯಾವಾಗಲೂ ದೇವರನ್ನು ಮರಿಬಾರದು ಅಂತ ಇದರ ಅರ್ಥ. ಯಾವಾಗಲೂ ಅವರು ಅದದು ಭಾಷೆಯಲ್ಲಿ ಅದದು ಗ್ರಂಥಗಳ ಮೂಲಕ ದೇವರ ಹೆಸರುಗಳನ್ನು ಹೇಳಿ ಸತ್ಯ ದೇವರನ್ನು ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಸ್ತೋತ್ರವನ್ನು ಸಲ್ಲಿಸಬೇಕು. 19ನೇ ವಚನ, ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾ ಕಾಲವು ಪ್ರಣಾಮವಿರಲಿ. ಆತನ ಪ್ರಭಾವವುಳ್ಳ ನಾಮ ಸರ್ವ ಸೃಷ್ಟಿಯು. ಉದಾಹರಣೆಗೆ ಬೈಬಲಲ್ಲಿ ಯೇಸು, ಯೆಹೋವ, ಸರ್ವೇಶ್ವರ, ಪರಮೇಶ್ವರ, ಶ್ರೀನಿವಾಸ, ಭಗವಂತ, ಪರಮಾತ್ಮ ಅಂತ ಹೇಳಿದ್ದೆ. ಈ ಸತ್ಯವೇದ ಮತ್ತು ಪವಿತ್ರ ಬೈಬಲಲ್ಲಿ ನೋಡಿ, ಆತನಲ್ಲಿ ಅದರಲ್ಲಿ ಕ್ರೈಸ್ತರು ಅಂತ ಹೇಳಿಕೊಳ್ಳೋರು ಆತನ ಆ ನಾಮಕ್ಕೆ ಮಾತ್ರ ಪ್ರಭಾವ ಸಲ್ಲಿಸಬೇಕು. ಇಷ್ಟು ಇತ್ತು. ಮತ್ತು ಕುರಾನಲ್ಲಿ ಅಲ್ಲಾ, ಅಕ್ಬರು, ಈಸಾ, ಮಸೀಹ, ಬಿಸ್ಮಿಲ್ಲಾ ಅಂತ ನಾನಾ ಥರದ ಹೆಸರುಗಳಿವೆ. ಅದರಲ್ಲಿ ಕೂಡ ಅದೇ ನಾಮಕ್ಕೆ ಅವರು ಸ್ತೋತ್ರವನ್ನು ಸಲ್ಲಿಸಬೇಕು. ಅದೇ ಇವತ್ತು ನಮ್ಮ ವೇದಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ ಅಂತ ಕೂಡ ಅದರಲ್ಲಿ ಬರೆಯಲ್ಪಟ್ಟಿದೆ. ಆ ನಾಮಕ್ಕೆ ಮಾತ್ರ ಸ್ತೋತ್ರಗಳನ್ನು ಸಲ್ಲಿಸಬೇಕು ಹೊರತು ಈ ಭೂಲೋಕದ ದೇವರುಗಳಿಗೆ ಅಲ್ಲವೇ ಅಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಯಾವ ಗ್ರಂಥದಲ್ಲಿ ಯಾವ ಹೆಸರುಗಳಿವೆ, ಅಥವಾ ಭೂಲೋಕದಲ್ಲಿ ಅಲ್ಲೊಂದು ಸುಮ್ಮನೆ ಕಲ್ಲು ಹಾಕ್ಕೊಂಡು ಅದೊಂದು ರೂಪ ಮಾಡಿಕೊಂಡು ಇದೊಂದು ರೂಪ ಮಾಡಿಕೊಂಡು ಏನೇನೋ ಹೆಸರಿಟ್ಕೊಂಡು ಪೂಜೆ ಪುರಸ್ಕಾರ ಬಲಿ ಅರ್ಪಣೆ ಇದೆಲ್ಲ ಖಂಡಿತವಾಗಿ ಅದಕ್ಕೆ ಪ್ರವೇಶ ಆಗಲೇಬಾರದು. ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಚೆನ್ನಾಗಿ ತಿಳ್ಕೊಂಡು ಆ ದೇವರ ನಾಮಕ್ಕೆ ಮಾತ್ರ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಅದಕ್ಕೆ ಹೇಳಿದ್ದು ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲವು ಪ್ರಣಾಮವಿರಲಿ. ಸದಾಕಾಲ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಭೂಮಂಡಲವೆಲ್ಲ ಆತನ ಪ್ರಭಾವ. ಈ ನೋಡಿ, ಭೂಮಿಯನ್ನು ಸೃಷ್ಟಿ ಮಾಡಿದರು. ಭೂಮಿಯ ಮೇಲೆ ಇರುವಂಥದ್ದು ಪ್ರಾಣಿ ಪಕ್ಷಿ ಗಿಡ ಮರ ಗಳನ್ನ ಬೆಳೆಸಿದರು. ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಭೂಮಿಯ ಮೇಲೆ ಪ್ರಾಣಿ ಪಕ್ಷಿಗಳನ್ನು ದೊಡ್ಡದು ಸಣ್ಣದು ಎಲ್ಲವನ್ನು ಸೃಷ್ಟಿ ಮಾಡಿದರು. ಸಮುದ್ರವನ್ನು ಅದರೊಳಗೆ ಅನೇಕ ಜೀವಿಗಳು ಇವತ್ತು ಇವೆ. ಆಮೇಲೆ ಇವತ್ತು ಉದಾಹರಣೆಗೆ ಎಲ್ಲ ವಾಹನಗಳು ಕೂಡ ಓಡುವ ಹಾಗೆ ಮಾಡಿದರು. ಭೂಮಿಯ ಒಳಗಡೆ ಕೂಡ ಬೆಳ್ಳಿ ಬಂಗಾರ ಪೆಟ್ರೋಲು ಡೀಸೆಲು ಉಪ್ಪು ಕಬ್ಬಿಣಗಳನ್ನು ಏನೇನು ಇಟ್ಟರು, ನೀರನ್ನು ಇಟ್ಟರು. ಅದು ಇವತ್ತು ಅದು ಕೂಡ ದೇವರದ್ದೇ ಆಗಿದೆ. ಎಲ್ಲೆಲ್ಲಿಂದಲೋ ಆಕಾಶವನ್ನು ಉಂಟು ಮಾಡಿದರು. ಆಕಾಶದಿಂದ ಕೆಳಗಡೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಉಂಟು ಮಾಡಿದರು. ಎಲ್ಲೆಲ್ಲಿಂದಲೋ ಮೋಡವನ್ನು ಮಂಜುಗೆ ಗೆಡ್ಡೆಯನ್ನು ಗಾಳಿಯಲ್ಲಿ ತೇಲಾಡಿಸ್ಕೊಂಡು ಮಳೆಯನ್ನು ಸುರಿಸ್ತಾ ಇದ್ದಾರೆ. ಇದೆಲ್ಲ ಭೂಮಂಡಲದಲ್ಲಿ. ಪರಲೋಕದಲ್ಲಿ ದೇವರ ವಿಷಯ ದೇವರಿಗೆ ಮಾತ್ರ ಗೊತ್ತಿದೆ. ಇನ್ನು ಯಾರ್ಯಾರು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆದಿದೆಯೋ, ಯಾರ್ಯಾರು ಹೋಗ್ತಾರೋ ಪರಿಶುದ್ಧರಾಗಿ, ಯಾರನ್ನು ಕರ್ಕೊಂಡು ಹೋಗ್ತಾರೋ ಅವರಿಗೆ ಮತ್ತೆ ಪರಲೋಕದ ವಿಷಯ ಗೊತ್ತಾಗುವುದು. ಆದರೆ ಈಗ ವೇದಗಳಲ್ಲಿ ಆಯಾ ಗ್ರಂಥಗಳಲ್ಲಿ ಚೆನ್ನಾಗಿ ಓದಿ ಅದನ್ನು ಕೂಡ ತಿಳ್ಕೊಳ್ಬೋದು. ಎಲ್ಲ ವಿಷಯವನ್ನು ದೇವರು ಆರಿಸಿಕೊಂಡ ಪ್ರವಾದಿಗಳ ಮುಖಾಂತರ ಬರೆಸಿದ್ದಾರೆ. ಅದು ಬೈಬಲು, ವೇದಗಳು, ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಪುರಾಣ ಇದೆಲ್ಲ ದೇವರಿಂದ ಬಂದ ಮಾತುಗಳೇ ಆಗಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಿದ್ದೆಲ್ಲ ತಿಳ್ಕೊಟ್ಟಾಗಿದ್ದೆಲ್ಲವೂ ದೇವರಿಂದಲೇ ಬಂತು ಹೊರತು ಮನುಷ್ಯರಿಂದ ಯಾವುದು ಆಗಲಿಲ್ಲ. ಅದಕ್ಕೆ ಪ್ರತಿ ಒಂದು ವಿಷಯಗಳಿಗಾಗಿಯೂ ದೇವರನ್ನು ಕೊಂಡಾಡಬೇಕು, ದೇವರನ್ನು ಸ್ತುತಿಸಬೇಕು. ಅದಕ್ಕೆ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇತರರಿಗೆ ಕೂಡ ಮನದಟ್ಟು ಮಾಡಿ ಕೊಡುವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. 20ನೇ ವಚನ, ಇಲ್ಲಿಗೆ ಇಷಯನ ಮಗನಾದ ದಾವೀದನ ಪ್ರಾರ್ಥನೆಗಳ ಸಮಾಪ್ತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದ ಅರಸರ ಪ್ರಾರ್ಥನೆಗಳು, ಕೀರ್ತನೆಗಳು ಇಲ್ಲಿಗೆ ಸಮಾಪ್ತಿಯಾಯಿತು. ಇನ್ನು ಮುಂದೆಗೆ ಯಾರ್ಯಾರು ಬರೆದಿದ್ದಾರೆ ಅಂತ ಅದನ್ನು ನಾವು ಓದಿ ತಿಳಿದುಕೊಳ್ಳಬೇಕಾಗಿದೆ.
ಹಾಗೆ ದಾವೀದರಸರ ಮುಖಾಂತರ ಒಂದನೇ ಕೀರ್ತನೆಯಿಂದ ಇಲ್ಲಿಯವರೆಗೆ ಅದರಲ್ಲಿ 1, 2, 3 ಕೀರ್ತನೆಗಳು ಮಾತ್ರ ಇತರರು ಬರೆದಿರ್ಬೋದು. ಆದರೆ ಬಹಳಷ್ಟು ಬರೆದಿರೋದು ಯಾರು? ದಾವೀದರಸರ ಮುಖಾಂತರ ದೇವರು ಬರೆಸಿದರು. ಸರ್ವ ಸೃಷ್ಟಿಯಿಂದ ಹಿಡಿದು ಅಂತ್ಯದವರೆಗೆ ಅದನ್ನು ಇವತ್ತು ಇಲ್ಲಿಯವರೆಗೆ ನಾವು 1ರಿಂದ 72ನೇ ಕೀರ್ತನೆಗಳವರೆಗೆ ಆದಷ್ಟು ಮತ್ತೊಮ್ಮೆ ದೇವರ ವಿಷಯವನ್ನು ತಿಳಿದುಕೊಳ್ಳುವ ಹಾಗೆ ದೇವರು ಆಶೀರ್ವಾದ ಮಾಡಿದರು. ಕೇಳಿದನ್ನೆಲ್ಲ ಚೆನ್ನಾಗಿ ಮನದಲ್ಲಿ ಇಟ್ಟುಕೊಂಡು ವಿಧೇಯರಾಗಿ ಜೀವಿಸಿ, ಒಂದು ವೇಳೆ ತಪ್ಪಿ ಹೋದರೂ ಪಶ್ಚಾತ್ತಾಪಪಟ್ಟು ಸರಿ ಮಾಡಿಕೊಂಡು ಸರ್ವ ಸೃಷ್ಟಿಕರ್ತನಾದ ದೇವರಲ್ಲೇ ನಾವು ಮೊರೆ ಇಟ್ಟು ಜೀವಿಸುವಂಥದ್ದು. ಇದನ್ನು ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ದೇವರಿಂದ ಆಶೀರ್ವಾದ ಹೊಂದಿದವರು ಯಾರನ್ನು ದೇವರು ಆದುಕೊಳ್ತಾರೋ, ಯಾರಲ್ಲಿ ದೇವರ ಆತ್ಮ ಇದೆಯೋ, ಯಾರನ್ನು ನಡೆಸ್ತಾರೋ ಅವರು ಮಾತ್ರ ಇದನ್ನು ಕೇಳಿ ಸರಿಪಡಿಸಿಕೊಂಡು ಸಂತೋಷ ಪಡ್ತಾರೆ ಹೊರತು ಅನೇಕರು ನಾವು ಇಂಥವರು ದೇವಮಾನವರು ಅಂತ ಹೇಳಿಕೊಂಡು ಹಣ ಸಂಪಾದನೆಗೋಸ್ಕರ ನಾನಾ ರೀತಿಯಲ್ಲಿ ದೇವರ ಹೆಸರನ್ನು ವ್ಯಾಪಾರ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡಿ ಗಂಡ ಹೆಂಡತಿ ಮಕ್ಕಳು ಬಹಳ ಐಶ್ವರ್ಯಮಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರಿಗೆಲ್ಲ ತೀರ್ಪು ಆಗಿ ಹೋಗಿದೆ ಎಂಬುದಾಗಿ ಎಲ್ಲ ಗ್ರಂಥಗಳಲ್ಲೂ ಬರೆಯಲ್ಪಟ್ಟಿದೆ. ಯಾವುದರ ಮೇಲೆಯೂ ಆಸೆ ಪಡದೆ ಸರ್ವ ಸೃಷ್ಟಿಕರ್ತನಾದ ದೇವರು ಶಾಪ ಮತ್ತು ಆಶೀರ್ವಾದ, ಜೀವ ಮತ್ತು ಮರಣವನ್ನು ಗದರಿಸುತ್ತಾ ಖಂಡಿಸುತ್ತಾ ಖಂಡಿತವಾಗಿ ಮಾತಾಡ್ತಾ ಹೋಗ್ತಾರೋ, ಯಾವುದರ ಮೇಲೆ ಆಸೆ ಪಡದೆ ಅಂಥವರನ್ನು ಮಾತ್ರ ಹಿಂಬಾಲಿಸಬೇಕೆಂಬುದಾಗಿ ಸರ್ವ ಸೃಷ್ಟಿಕರ್ತನ ದೇವರು ಎಲ್ಲ ಗ್ರಂಥದ ಮೂಲಕ ತಿಳಿಯಪಡಿಸಿರುವಂಥದ್ದು. ಅದುವೇ ಆಶೀರ್ವಾದ ಬರುವಂಥದ್ದು. ಬರೀ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇದರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ, ಎಲ್ಲರೂ ಸಾಧ್ಯವೇ ಇಲ್ಲ. ಆದರೆ ಇವತ್ತು ಸತ್ಯ ಸುವಾರ್ತೆಯನ್ನು ಕೇಳುವರಾದ ನಿಮಗೆ ದೇವರ ಮೇಲೆ ಪ್ರೀತಿ ಇರುವುದರಿಂದ, ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇರುವುದರಿಂದ ಈ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇದನ್ನು ಕೇಳುತ್ತಿರುವುದು ಸಂಪೂರ್ಣ ನೀವು ಆಯಾಯ ಗ್ರಂಥಗಳ ಮೂಲಕ ನೀವು ದೇವರನ್ನು ತಿಳ್ಕೊಂಡು ಮತ್ತು ಓದಿ ತಿಳ್ಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಿಡಿಯಾಗಿ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೆ ಕ್ಷಮಿಸಿಕೊಂಡು ಅವರನ್ನು ಪಾಪ ಪರಿಹಾರದಿಂದ ಬಿಡುಗಡೆ ಮಾಡೋರು ನೀವೇ ಹೊರತು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ, ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಪಾಪಿಯಾದ ನನ್ನನ್ನು, ನಿಮಗೆ ವಿರುದ್ಧವಾದ ನನ್ನನ್ನು ನಿಮ್ಮ ಸಾಕ್ಷಿಯನ್ನಾಗಿಯೂ ಬೋಧಕರನ್ನಾಗಿಯೂ ಮಾರ್ಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಯಾವಾಗಲೂ